ಕಾಂಗ್ರೆಸ್ ಸರ್ಕಾರಕ್ಕೆ, ರೈತರನ್ನು ಕಡೆಗಣಿಸುತ್ತಿರುವ ಸರ್ಕಾರಕ್ಕೆ, ರೈತರನ್ನು ಮರೆತಿರುವ ಸರ್ಕಾರಕ್ಕೆ ನಿಮ್ಮಂತವ್ರನ್ನ ಈ ತಾಲೂಕಿನ ಜನ ಶಾಸಕರಾಗಿ ಆರಿಸಿದಾರಲ್ಲ, ಅಟ್ಲೀಸ್ಟ್ ಒಂದು 10 ಹೊಲಗಳಿಗೆ ಹೋಗ್ಬೋದಾಗಿತ್ತ. ಸಜ್ಜಿ ಹೊಲದಾಗ ಅವ್ರು ಹೇಳಿರ್ಬೇಕು, ನನಗನ್ಸ ಒಂದು ಸ್ವಲ್ಪ ಬೆಳೆ ಹಸಿರಿದ್ದಲ್ಲಿ ಕರ್ಕೊಂಡು ಹೋಗಪ್ಪ ಅಂತ. ಸುತ್ತ ಒಡ್ಡಾಡಿದ್ರೆ ಗೊತ್ತಾಗ್ತದೆ ಹತ್ತಿ ಬೆಳೆ ಪರಿಸ್ಥಿತಿ ಏನಾಗಿದೆ, ತೊಗರಿ ಬೆಳೆ ಪರಿಸ್ಥಿತಿ ಏನಾಗಿದೆ, ಸೂರ್ಯಪಾನ ಏನಾಗಿದೆ, ಮೆಕ್ಕೆಜೋಳ ಏನಾಗಿದೆ. ಹಿರಿಯರೇ ಮೆಕ್ಕೆಜೋಳ ನಾವು ತೆಗೆದು ನೋಡಿದ್ವಿ. ಆ ಮೆಕ್ಕೆಜೋಳ ಅಕಸ್ಮಾತ್ ಏನು ಮೊಳಕಾಲ್ ಮಠ ಇಲ್ಲಿ ತನ ಐತಿ, ಕೆಲವು ಕಡೆ ಇದ್ದಿದ್ದು ಇದೇ ಹೊಲದಲ್ಲಿ ನಾವು ನೋಡ್ತಾ ಇದ್ದೀವಿ. ಅಕಸ್ಮಾತ್ ಅದನ್ನ ಏನಾದರೂ ಅಪ್ಪಿ ಸುಳಿ ಹಿಂಗೆ ಹೊಡೆದು ನೋಡಿದ್ರೆ ಆ ಸುಳಿ ತುಂಬಾ ಹುಳ ಅದಾವು. ಕಾರಣ ಏನು ಗೊತ್ತಾ? ತೇವಾಂಶ ಕೊರತೆಯಿಂದಾಗಿ ಎಲ್ಲ ಹುಳ ಹೋಗ್ಬಿಟ್ಟದೆ. ಅಪ್ಪಿ ಮತ್ತೆ ಅದು ಭತ್ತ ಕತ್ಬಿಟ್ಟವು. ಅದನ್ನೇನು ದನಗಳು ತಿಂದು ದನಗಳು ಸತ್ತೋಗ್ತಾವು. ಬಸರಕೂಡ ಡವಳಗಿ ಗ್ರಾಮದ ಜನ ಅರ್ಜಿ ಹಿಡ್ಕೊಂಡು ಉಸ್ತುವಾರಿ ಸಚಿವರು ಎಲ್ಲೆಲ್ಲಿ ಹೋಗ್ತಾರೋ ಹಿಂದೆ ಬೆನ್ನ ತೊಗ್ಯಾರು, ಹೋಗಿ ಮನವಿ ಕೊಟ್ಟಾರು, ಸರ್ ನಮ್ಮಲ್ಲಿ ಬರ್ರಿ ರಕ್ಷಣೆ ಮಾಡಿ, ನಮ್ಮ ಕೆರೆಗೆ ಒಂದು ಹನಿ ನೀರಿಲ್ಲ, ಕ್ಯಾನೇನ ನೀರು ಬಿಡಕ್ಕೆ ತಯಾರಿಲ್ಲ. ಅರ್ಜಿ ನಾನು ಸೈನ್ ಮಾಡಿ ಒಂದ್ಸರಿ ಹೋಗಿ ಕೊಟ್ಟು ಬರಪ್ಪ ನೋಡೋಣ, ಅವ್ರು ಬರ್ತಾರಿಲ್ಲ. ಅವ್ರು ಹೇಳ್ತಾರೆ ನಿಮ್ಮ MLA ಅವ್ರಿಗೆ ಫೋನ್ ಮಾಡಕ್ಕೆ ಹೇಳಿ ಅಂತ, ಉಸ್ತುವಾರಿ ಮಂತ್ರಿಗೆ MLA ಫೋನ್ ಮಾಡಕ್ಕೆ ಹೇಳಿ ಅಂತ ಜನಕ್ಕೆ ಹೇಳ್ತಾರೆ. ಸೊ ಇವರಿಬ್ಬರು ಜಗಳ ಒಂದ್ ಕಡೆ, MLA ಅವ್ರದ್ದು ಅಪ್ಪಾಜಿ ನಾಡಗೌಡ್ರದ್ದು, MB ಪಾಟೀಲ್ರದು. ಇವ್ರು ಅವ್ರಿಗೆ ಫೋನ್ ಮಾಡಬೇಕು, ಅವ್ರು ಇಲ್ಲಿ ಬರ್ಬೇಕು. ಇವ್ರು ಫೋನ್ ಮಾಡಲ್ಲ, ಅವ್ರು ಬರಲ್ಲ. ಇವ್ರ ಮಧ್ಯೆ ಸಾಯೋರು ಯಾರು? ರೈತರು. ಸುದ್ದಿಗಾಗಿ ಸಿದ್ದು ನ್ಯೂಸ್. ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ. ನಾನು ಮುನೀರ್ ಅವಟಗೇರಿ. ಮುದ್ದೇಬಿಹಾಳ ತಾಲೂಕಿನ ಬಿದರಕುಂದಿ, ಬಸರಕೋಡ, ಡವಳಗಿ ಹಾಗೂ ರೂಡಗಿ ಗ್ರಾಮಗಳ ವ್ಯಾಪ್ತಿಯಲ್ಲಿ ಬರದಿಂದ ಹಾನಿಗೊಳಗಾದ ಬೆಳೆಗಳನ್ನು ಬಿಜೆಪಿ ರೈತ ಮೋರ್ಚಾ ರಾಜ್ಯ ಅಧ್ಯಕ್ಷ AS ಪಾಟೀಲ್ ನಡಹಳ್ಳಿ ವೀಕ್ಷಿಸಿ ರೈತರ ಸಮಸ್ಯೆ ಆಲಿಸಿದರು. ಮುದ್ದೇಬಿಹಾಳ ತಾಲೂಕಿನ ಮಳೆ ಕೊರತೆಯಿಂದ ತಾಲೂಕಿನಾದ್ಯಂತ ರೈತರ ಬೆಳೆಗಳು ಒಣಗುವ ಹಂತ ತಲುಪಿದ್ದು ಬರ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಗಂಭೀರವಾಗುತ್ತಿದೆ. ರೈತರ ಸಂಕಷ್ಟಕ್ಕೆ ಸರ್ಕಾರ ಕೂಡಲೇ ಸ್ಪಂದಿಸಿ ಮುಳವಾಡ ಸಂಕನಾಳ ಮುಖ್ಯ ಕಾಲುವೆ ಮೂಲಕ ತಾರ್ನಾಳ ಕೆರೆ, ಚಿಕ್ಕ ಡ್ಯಾಂ ಹಾಗೂ ಡವಳಗಿ ಹಳ್ಳ ಸೇರಿದಂತೆ ಈ ಭಾಗದ ಕೆರೆಗಳಿಗೆ ನೀರು ಹರಿಸಿ ತುಂಬಿಸಬೇಕು. ಇಲ್ಲವಾದರೆ ವಿಜಯಪುರದಲ್ಲಿ ಬೃಹತ್ ರೈತ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಬಿಜೆಪಿ ರೈತ ಮೋರ್ಚಾ ರಾಜ್ಯ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ AS ಪಾಟೀಲ್ ನಡಹಳ್ಳಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ತಾಲೂಕಿನ ಬಿದರಕುಂದಿ, ಬಸರಕೋಡ, ಡವಳಗಿ ಹಾಗೂ ರೂಡಗಿ ಗ್ರಾಮಗಳ ವ್ಯಾಪ್ತಿಯಲ್ಲಿ ಬುಧವಾರ ಬರದಿಂದ ಹಾನಿಗೊಳಗಾದ ಬೆಳೆಗಳನ್ನು ವೀಕ್ಷಿಸಿ ರೈತರ ಸಮಸ್ಯೆ ಆಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಭಾಗದಲ್ಲಿ ಮಳೆ ಕೈಕೊಟ್ಟಿರುವ ಪರಿಣಾಮ ಸಜ್ಜೆ, ತೊಗರಿ, ಮೆಕ್ಕೆಜೋಳ, ಹತ್ತಿ, ಸೂರ್ಯಕಾಂತಿ ಸೇರಿದಂತೆ ವಿವಿಧ ಬೆಳೆಗಳು ಹಾನಿಗೊಳಗಾಗಿದೆ. ಮಳೆ ಕೊರತೆಯ ಜೊತೆಗೆ ಮೆಕ್ಕೆಜೋಳಕ್ಕೆ ಹುಳು ಬಾಧೆ ಹಾಗೂ ಕಬ್ಬಿಗೆ ಡೊಣ್ಣೆ ಹುಳು ಬಾಧೆ ಕಾಣಿಸಿಕೊಂಡಿದ್ದು ರೈತರು ಬೆಳೆ ನಷ್ಟ ಹಾಗೂ ಸಾಲದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದರು. ಕೆರೆಗಳಿಗೆ ನೀರು ಹರಿಸುವಲ್ಲಿ ಸರ್ಕಾರ ವಿಫಲ. ಮುಳವಾಡ ಸಂಕನಾಳ ಮುಖ್ಯ ಕಾಲುವೆಯಲ್ಲಿ ನೀರು ಲಭ್ಯವಿದ್ದರೂ ಅದನ್ನು ಸಮರ್ಪಕವಾಗಿ ಬಳಸಿಕೊಂಡು ಕೆರೆಗಳನ್ನು ತುಂಬಿಸುವಲ್ಲಿ ಸರ್ಕಾರ ವಿಫಲವಾಗಿದೆ. ತಾರ್ನಾಳ್ ಕೆರೆ, ಚಿಕ್ಕ ಡ್ಯಾಂ ಹಾಗೂ ಡವಳಗಿ ಹಳ್ಳಕ್ಕೆ ಕಾಲುವೆ ನೀರು ಹರಿಸಿದರೆ ಸುತ್ತಮುತ್ತಲಿನ ಸಾವಿರಾರು ರೈತರಿಗೆ ಅನುಕೂಲವಾಗಲಿದೆ. ಸರ್ಕಾರಕ್ಕೆ ಇದು ಅಸಾಧ್ಯವಾದ ಕೆಲಸವೇನಲ್ಲ. ಇಚ್ಛಾಶಕ್ತಿ ತೋರಿದರೆ ಕೂಡಲೇ ನೀರು ಹರಿಸಬಹುದು ಎಂದು ಹೇಳಿದರು. ಮುಖ್ಯ ಕಾಲುವೆಯಲ್ಲಿ ನೀರು ಹರಿಯುತ್ತಿದ್ದರೂ ಕೆರೆಗಳಿಗೆ ನೀರು ತಲುಪಿಸದೆ ರೈತರನ್ನು ಸಂಕಷ್ಟಕ್ಕೆ ದೂಡುವುದು ಸರಿಯಲ್ಲ. ತಕ್ಷಣ ನೀರು ಹರಿಸಿ ಬೆಳೆಗಳನ್ನು ಉಳಿಸುವ ಕೆಲಸ ಮಾಡಬೇಕು ಎಂದು ಒತ್ತಾಯಿಸಿದರು. ಸರ್ಕಾರ ರೈತರ ಬೇಡಿಕೆಗಳಿಗೆ ಸ್ಪಂದಿಸದಿದ್ದರೆ ವಿಜಯಪುರ ಜಿಲ್ಲೆಯಲ್ಲಿ ಬೃಹತ್ ರೈತ ಹೋರಾಟ ಹಮ್ಮಿಕೊಳ್ಳಲಾಗುವುದು. ರೈತರ ಹಕ್ಕಿಗಾಗಿ ಯಾವುದೇ ಹಂತದ ಹೋರಾಟಕ್ಕೂ ಹಿಂದೆ ಸರಿಯುವುದಿಲ್ಲ ಎಂದು ನಡಹಳ್ಳಿ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಮಾಜಿ ಸದಸ್ಯ ಹೇಮರೆಡ್ಡಿ ಮೇಟಿ, ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಪಂಪಣ್ಣವರ್, ಗಿರೀಶ್ ಗೌಡ ಪಾಟೀಲ್ ಮುರಾಳ್, ಬಿಜೆಪಿ ರೈತ ಮೋರ್ಚಾ ತಾಲೂಕು ಅಧ್ಯಕ್ಷ ಸಂಗಣ್ಣ ಹತ್ತಿ, ಗುರುನಾಥ್ ಗೌಡ ಬಿರಾದರ್, ಶ್ರೀಶೈಲ್ ದೊಡ್ಡಮನಿ, ರಾಮನಗೌಡ ಬಿರಾದರ್, ನಾಗೇಶ್ ಕವಡಿಮಟ್ಟಿ, ಚನ್ನಬಸಪ್ಪಗೌಡ ಪಾಟೀಲ್, ಶಂಕರಪ್ಪ ಸಜ್ಜನ್, ಸಂತೋಷ್ ಬಾದ್ರಬಂಡಿ, ಬಸವರಾಜ್ ಹಿರೇಕುರಬರ್, ಸೋಮಶೇಖರ್ ಸಜ್ಜನ್, ಬಾಬು ಅಂಗಡಿ, ಚಂದಪ್ಪ ಸರೂರ್, ಮುತ್ತು ಪಾಟೀಲ್, ಚಂದ್ರಶೇಖರ್ ಬಂಡಿ, ಅಕ್ರಮ್ ಸಾ ಮುಲ್ಲಾ, ಹಂಪು ಬಿರಾದರ್, ಲೋಹಿತ್ ಮುರಡಿ, ರವಿ ಕಣ್ಣೂರ್, ಸಂಗಪ್ಪ ಸರೂರ್, ಬಸವರಾಜ್ ಕೋಳೂರ್, ಬಸಲಿಂಗಮ್ಮ ಮಂಕಣಿ, ಲಕ್ಷ್ಮೀಬಾಯಿ ಬಂಡಿ, ಸಿದ್ದು ಚಲವಾದಿ, ಆನಂದ್
ಚಲವಾದಿ ಸೇರಿದಂತೆ ಬಿದಿರುಗುಂದಿ ಬಸರಕೋಡ್ ರೋಡ್ಗಿ ಹಾಗೂ ಡಬಲ್ಗಿ ಭಾಗದ ರೈತರು ಉಪಸ್ಥಿತರಿದ್ದರು. ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದು ಸುದ್ದಿಗಾಗಿ ಸಿದ್ದು ನ್ಯೂಸ್, ಸತ್ಯದ ಪರ ನಮ್ಮ ಧ್ವನಿ. ವಿಜಯಪುರದಲ್ಲಿ ಈ ವರ್ಷ ಬರಗಾಲ ಪೀಡಿತ ಜಿಲ್ಲೆಯಾಗಿದ್ದು ಇಲ್ಲಿ ಸರಿಯಾಗಿ ಮಳೆ ಆಗ್ತಾ ಇಲ್ಲ. ರೈತನ ಪರಿಸ್ಥಿತಿ ಅಂತೂ ಬಹಳ ಗಂಭೀರವಾಗಿ ಶೋಚನೀಯಕರವಾಗಿ ರೈತನ ಪರಿಸ್ಥಿತಿ ಇದಿಲ್ಲ. ಮುಂಗಾರು ಮಳೆ ಆಗಲಿಲ್ಲ. ರೈತ ಸ್ವಲ್ಪ ಮಳೆ ಆಗೋಣ ಅದನ್ನು ಗಳೆ ಹೊಡೆಸಿ, ನೇಗಿಲಿ ಹೊಡೆಸಿ, ಹರಿಗಿ, ತುಟ್ಟಿ ಬೀಜ ತಂದು, ಗೊಬ್ಬರ ತಂದು ಅದನ್ನು ಬಿತ್ತಿ ಅದ್ರ ಮೇಲೆ ಮಳೆ ಆಗಲಿಲ್ಲ ಅಂದ್ರೆ ಒಂದು ಕಡೆ ಇಷ್ಟು, ಒಂದು ಕಡೆ ಗೇಣ, ಒಂದು ಕಡೆ ಚೋಟ ಬೆಳೆಯಿದ್ದು ಇವತ್ತಿನ ಪರಿಸ್ಥಿತಿ ರೈತ ಹೊಲದಾಗ ಹೋಗಿ ಕುಂತು 10 ಮನೆಗೆ ಬರುವಂಥ ಪರಿಸ್ಥಿತಿ ಐತಿ. ರೈತನ ಪರಿಸ್ಥಿತಿ ಯಾರು ಕೇಳಬೇಕು? ಯಾವ ಸರ್ಕಾರನೂ ಅದರ ಬಗ್ಗೆ ಏನೂ ಒಂದು ಸರಿಯಾದ ನಿರ್ಧಾರ ತೊಗೊಳಕ್ಕೆ ತಯಾರಿಲ್ಲ. ಅಧಿವೇಶನದಾಗ ಅಧಿವೇಶನ ಆಗುವ ಪೂರ್ವದಲ್ಲಿ ಇದನ್ನು ಸರ್ವೆ ಮಾಡಿ ನಮ್ಮ ಜಿಲ್ಲೆಯ ಪರಿಸ್ಥಿತಿ ಯಾವ ರೀತಿ ಐತಿ, ಇವತ್ತು ನಮ್ಮ ರೈತನ ಬಾಳೆ ಯಾವ ರೀತಿ ಶೋಚನೀಯಕರವಾಗೈತಿ ಅದನ್ನೆಲ್ಲ ಸುದೀರ್ಘವಾಗಿ ಒಂದು ಅಧ್ಯಯನ ಮಾಡಿ ಅದನ್ನು ಒಂದು ಅಧಿವೇಶನ ಆಗೋಕ್ಕಿಂತ ಮುಂದೆ ಅಧಿವೇಶನದ ಮುಂದಿಟ್ಟು ರೈತರಿಗೆ ಸರಿಯಾದ ಒಂದು ಪರಿಹಾರವನ್ನು ಕೊಡಿಸಿ ಅವನ ಒಂದು ಬೆಳೆಸಾಲವನ್ನು ಮನ್ನಾ ಮಾಡಿದ್ರೆ ಇವತ್ತಿನ ರೈತಗೆ ಒಂದು ಏನೋ ಒಂದು ಆಸರ ಆಗ್ತೈತಿ. ಎಷ್ಟೋ ಸಲ ರೈತರದ್ದು ಪರಿಸ್ಥಿತಿ ಹೆಂಗಾಗೈತೆ ಅಂದ್ರೆ ಇವತ್ತಿಲ್ಲಿ ಸರಿಯಾಗಿ ಮಳೆ ಆಗ್ಲಾರ್ದಕ್ಕೆ ತನ್ನ ಹೆಂಡ್ರ ಮಕ್ಕಳು ಕರ್ಕೊಂಡು ಅವ ಮತ್ತೊಂದು ರಾಜ್ಯಕ್ಕೆ ದುಡಿಯಾಕೆ ಗುಳೆ ಹೊಂಟಾನೆ. ಅಂಥ ಪರಿಸ್ಥಿತಿ ನಮ್ಮ ರೈತರಿಗೆ ಬರಬಾರ್ದು. ಗೊಬ್ಬರ ಎಷ್ಟು ಹಾಕಿರಿ ನೋಡ್ರಿ, 6 ಕ್ವಿಂಟಲ್ ಗೊಬ್ಬರ ಹಾಕಿರಿ. ಎಷ್ಟು ಎಕರೆ ಐತಿರೋದು ಟೋಟಲ್? 6 ಎಕರೆ ಐತ್ರಿ. 6 ಎಕರೆಗೆ 6 ಕ್ವಿಂಟಲ್ ಗೊಬ್ಬರ. ಆಮೇಲೆ ಬೀಜ ಬಿತ್ತಿದ್ದು ಒಂದು ಎಕರೆಗೆ ಎಷ್ಟು ಅಂದ್ರೆ 25,000. 20ರಿಂದ 25,000 ಅಂದ್ರೆ 6 ಎಕರೆ ಕೆಟ್ಟಾಯ್ತು. ಹಾ, 1.5 ಲಕ್ಷ ಖರ್ಚಾಗೈತಿ. ಮತ್ತಿದು ಏನೂ ಇಲ್ಲ. ಮುಂಗಾರಿ ಮಳೆ ಬಂದ್ರೆ ಹಾಕಬೇಕಪ್ಪ ಅಂದ್ರೆ ಅದು ಪರಿಸ್ಥಿತಿ. ಪೂರ್ತಿ ಎಲ್ಲ ಹೊಲಗಳು ಇದೇ ಪರಿಸ್ಥಿತಿ ಇದೆ. ಸೂರ್ಯಪಾನ ಮತ್ತೇನೇನು ಹಾಕಿ? ಸಜ್ಜಿ, ಸಜ್ಜಿ ಹಾಕಿವ್ರಿ. ಅವೆಲ್ಲ ತೊಗರಿ ಹಾಕೊಂಡ್ರಿ ನನ್ನ ಮಕ್ಕಳು. ಏನು ಇಲ್ರಿ, ಹಿಂಗ ನೋಡ್ರಿ ಮಳೆ ಇಲ್ಲ, ಬೆಳೆ ಇಲ್ಲ, ಏನು ಎಲ್ಲ ವಸ್ತು ಬೆಳೆ ಕಲಸ ಆಗಿದೆ ಈ ವರ್ಷ. ಎಲ್ಲ ಕಲಸ ಆಗ್ಯಾವ್ರಿ. ಮತ್ ಭಾರಿ ಬಂದವಂತಾರಲ್ಲ ನೋಡ್ಬೇಡಿ ಈಗ ನೋಡಿ. ಅಲ್ಲ ಇವ್ ಯಾರ ನಿನ್ ಹೊಲಕ್ ಬಂದಾರನ ಅಧಿಕಾರಿಗಳು? ನಾವು ನೋಡಂಗಿಲ್ಲ, ಅನ್ಕೋತಿ ನೋಡಂಗಿಲ್ಲ, ಯಾರು ಬಂದೇ ಇಲ್ಲ. ನಾವು ನೋಡಿ. ನಮ್ಮದು ಮಂಜುನಾಥ್ ಅಂಗರಿ ಅಂತೇಳ್ರಿ, ಬಸರಕೋಡ. ಕೆನಲ್ ಆಗಿ ಮತ್ತು 10 ವರ್ಷ ಆಯಿತು. ಇನ್ನಾಕಾರು ನೀರಂತರೂ ಅದ್ರೊಳಗೆ ಫುಲ್ಲ ಬಂದಿಲ್ಲ. ಸಾಹೇಬ್ರ ಆಡಳಿತಾಗ ಒಂದು 2 ಸಾರಿ ಫುಲ್ ಬಂದಿತ್ತು, ಯಾರೂ ನೀರು ತಿರ್ಕೊಂಡಿಲ್ಲ, ಫುಲ್ಲಾಗೆ ಹೋಗಿತ್ತು. ಈಗಂತರೂ ಈ ಆಡಳಿತಾಗಂತೂ ನಾವು ಒಂದು ಸಾರಿನೂ ಅದು ನೀರು ಫುಲ್ ಅಲ್ಲ, ನೀರೇ ನೋಡಿಲ್ಲ ಅದ್ರೊಳಗೆ. ಈ ಸರ್ಕಾರದಾಗ ನೋಡೇ ಇಲ್ಲ, ನೀರೇ ನೋಡಿಲ್ಲ ಅದ್ರೊಳಗೆ. 3 ತಿಂಗಳು ಬೆಳೆ ಅದ, ಒಂದು ಬೆಳೆ ನೀರು ಬಿಟ್ಟಿತ್ತು, ಒಂದು ಬೆಳೆಗೆ ಬಿತ್ತಿದಾಗ ಒಂದು ನೀರು ಕೊಟ್ಟಿದ್ನಿ ಅಂದ್ರೆ ಬೆಳೆ ಎಷ್ಟೋ ಬೆಳೆದ ಕೇಸಿಂದ ಒಂದಿಟ್ಟು ಕೈಗೆ ಫಸಲ್ ಹತ್ತದ ನಂದು ವಿಚಾರ ಇತ್ತು. ನೀರು ಬರಲಾರ್ದ ಸಂಬಂಧ ಬೆಳೆನೂ ಹಾಳ, ಬಿತ್ತಿದ್ದು ಎಲ್ಲ ರೈತಗೆಲ್ಲ ನುಕ್ಸಾನ ಆಗಿ ಈಗ ರೈತ ಖರ್ಚು ಮಾಡಿದ್ರಿ ಒಂದು 15ರಿಂದ 20 ಸಾವಿರ ಖರ್ಚಾಗಿದೆ. 20,000 ಬೆಳೆ ಎಲ್ಲ ಹಿಡಿದು ಒಂದು ಗಳೆ, ಬೀಜ, ಗೊಬ್ಬರ ಎಲ್ಲ ಕೂಡಿ 20,000 ಮ್ಯಾಗ ಹೋಗುತ್ತೆ. 25,000 ಆಗ್ತದೆ. ಎಷ್ಟು ಎಕರೆ ರೀ ಟೋಟಲ್? ಎಷ್ಟು ಎಕರೆ ಅದ? 1.5 ಎಕರೆ ಆಗುತ್ತೆ ಸರ್. CS ನಾಡಗೌಡ್ರಿ ಹೇಳ್ಯಾರಿ ನಮ್ಗೆ ಏನಂತ ಹೇಳ್ಯಾರ? 124 ಅಡಿ ಒಳಗೆ ನೀರು ಬಿಡಾಕ ಅಷ್ಟೇ ಅವಕಾಶ ಐತಿ ಇದ್ರೊಳಗೆ, ಬಾಕಿ ಇದಕ್ಕೆ ನೀರು ಬಿಡಾಕ ಅವಕಾಶ ಇಲ್ಲ ಅಂತ ಹೇಳ್ಯಾರಿ ಅವರು. ಕ್ಯಾನಲ್ಗ ಕ್ಯಾನಲ್ಕ್ ರೀ 3 ಸಲ ಹೋಗಿ 3 ಸಲ ಇದೇ ಮಾತು ಹೇಳ್ಯಾರಿ ನಮ್ಗೆ ಅವರು. ದೌಳಗಿ, ಗುಡಿಯಾಳ ಮತ್ತು ತಾರ್ನಾಳ ಗ್ರಾಮದ ಮತ್ತು ಬಳವಾಟ ಗ್ರಾಮ ಈ ಭಾಗದ ಜನ ನಾವೆಲ್ಲರೂ ಕೂಡ ಒಪ್ಪಿಗೆ ಕೊಡೋದಾದ್ರೆ, ಬೆಂಬಲ ಕೊಡೋದಾದ್ರೆ, ನನ್ನವ ಮಷಿನ್ಗಳು ಕಳಿಸ್ತೀನಿ, ಸೀದಾ ಟ್ರೆಂಚ್ ಹೊಡಿಸ್ತೀನಿ, ನಾನು ಬಡಿಗೆ ತೊಗೊಂಡು ಬೆನ್ನು ಹತ್ತಿ ನೀರು ಬಿಡಿಸ್ತೀನಿ. ಈ ಸರ್ಕಾರಕ್ಕೆ ಯಾವ ಕಾರಣಕ್ಕೂ ಕೂಡ ಹಿಂದೆ ಸರಿಯುವಂಥ ಪ್ರಶ್ನೆನೇ ಇಲ್ಲ. ನಾನು ಈಗಾಗಲೇ ಅಧಿಕಾರಿಗಳಿಗೆ ಮಾತನಾಡಿದ್ದೀನಿ, ಅವ್ನು ಯಾವ ನೀರು ಬಿಡಲ್ಲ, ನಾನು ನೋಡ್ತೀನಿ. ಯಾಕೆ ಅಂತಂದರೆ ನಮ್ಮ ಜನ ಇವತ್ತು ಹೊಟ್ಟೆ ಉರಿತಾ ಇದೆ, ಕುಡಿಯೋದಕ್ಕೆ ನೀರಿಲ್ಲ, ಒಂದು ಕಾಳು ಬೆಳೆ ಬರ್ತಕ್ಕಂಥ ಸ್ಥಿತಿ ಇಲ್ಲ. ಇಂಥದ್ರಲ್ಲಿ ಇಲ್ಲಿ ಒಂದು ಡಿಸಿಷನ್ ತೊಗೊಂಡು ರೈತರು ಏನು ಹೇಳ್ತಾರೆ ಅಲ್ಲಿ ಕೂತ್ಕೊಂಡು ಬಂದು ಉಸ್ತುವಾರಿ ಸಚಿವರಿಗೆ ಬೆನ್ನತ್ಕೊಂಡು ಹೋಗಿ ನಮ್ಮ ಜನ ಮನವಿ ಕೊಟ್ಟಿದ್ದಾರೆ. ಬೆನ್ನತ್ಕೊಂಡು ಹೋಗಿ ಯಾವ ಊರಿಗೆ ಹೋಗ್ತಾರೆ ಅವ್ರ ಹಿಂದೆ ಬೆನ್ನತ್ಕೊಂಡು ಹೋಗಿ ಈ ಊರಿನ ಪೂಜ್ಯ ಗುರುಗಳು ಮತ್ತು ಎಲ್ಲರೂ ಸೇರಿ ಹೋಗಿ, ಸಾಹೇಬ್ರ ಈ ಪರಿಸ್ಥಿತಿ ಇದೆ,
ನಮ್ಮ ಕೆರೆ ತುಂಬಬೇಕು, 3 ವರ್ಷ ಆಯಿತು ನೀರು ಬಂದಿಲ್ಲ ಅಂತ ಹೇಳಿದರೆ ಪುಣ್ಯಾತ್ಮರು ಅವ್ರ ಮನೆಗೆ ತೊಗೊಂಡು ನಿಮ್ಮ ಎಮ್ ಎಲ್ ಅವ್ರಿಗೆ ಫೋನ್ ಮಾಡೋಕ್ಕೆ ಹೇಳಿ ಅಂತ ಹೇಳಿದರು. ನಿಮ್ಮ ಸಮಸ್ಯೆ ಅದು. ನೀವು ಅವ್ನ ಮಂತ್ರಿತ್ವ ತಪ್ಪಿಸಿದ್ರು ಅಥವಾ ಅವರೇ ನಿಮ್ಮನ್ನು ತಪ್ಪಿಸಿದ್ರೋ ಗೊತ್ತಿಲ್ಲ. ನಿಮ್ಮ ರಾಜಕೀಯ ಸಮಸ್ಯೆಗಳಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಜನ ಬಡವಾಗೋದು ಬೇಡ. ಅದಕ್ಕೆ ನಾನು ಆಗ್ರಹ ಮಾಡ್ತೇನೆ ಸರ್ಕಾರಕ್ಕೆ ಮತ್ತು ಶಾಸಕರಲ್ಲಿ ಕೂಡ ವಿನಂತಿಪೂರ್ವಕವಾಗಿ ಹೇಳ್ತೀನಿ. ನಾನು ಫಸ್ಟಿಗೆ ಈಗಲಾದರೂ ಕೂಡ ಸ್ವಲ್ಪ ಎಚ್ಚೆತ್ಕೊಂಡಿದ್ದೀನಿ. ಒಂದು ಸಾರಿ ಬಂದು ನೋಡಿ, ನಾನು ಸ್ಪಾಟಲ್ಲಿ ನಿಂತ್ಕೊಂಡು ನೋಡಿದ್ದೀನಿ. ಇದೇ ಸ್ಪಾಟಿಗೆ ನೀವು ಬನ್ನಿ 2 ದಿನದಲ್ಲಿ ಅಥವಾ 3 ದಿನ ಬಿಟ್ಟು ಬರ್ತೀರಾ. ಇಲ್ಲ ಅಷ್ಟರಲ್ಲಿ ಇವತ್ತೇನು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ, ಅದನ್ನು ಕೇಳೋದ್ರೂ ಕೂಡ ನೀವು ತಳಿ ಇಲ್ಲಿ ಗುರುಗಳಿದ್ದಾರೆ, ಫೋನ್ ಮಾಡಿ. ಇಲ್ಲ ಇಲ್ಲಿರ್ತಕ್ಕಂಥ ನಮ್ಮ ಹಿಂದಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದಾರೆ, ಭಾಳಷ್ಟು ಜನ. ನಿಮ್ಗೆ ಯಾರು ಅನುಕೂಲ ಅನಿಸ್ತದೆ ಅವ್ರಿಗಾದ್ರೂ ಫೋನ್ ಮಾಡಿ, ಅವ್ರು ಕರ್ಕೊಂಬಂದು ತೋರಿಸ್ತಾರೆ. ಇದು ಹೇಳಕತ್ತಿದ್ದು ಯಾಕಂದ್ರೆ ಜನ ಮನಸ್ಸಲ್ಲಿ ಏನು ಮಳಿ ಇಲ್ಲಾರ್ಕ ನೋಡ್ರಿ ಹುಳ ಸದ್ಯಕ್ಕೆ ಹಂಗೆ ದನ ಸದ್ಯಕ್ಕೆ ಇದ್ರ ಒಳಗೆ ಹುಳ ಐತ್ರಿ. ಮಳಿ ಇಲ್ಲಾರ್ಕ ಈಗ ದನ ಯಾಕೆ ಕುಳಿತಾವ್ರಿ? ದನ ಕರ ಯಾಕೆ ಕುಳಿತಾವ ನೋಡ್ರಿ, ಇಲ್ಲಿ ಹಿಡ್ರಿ. ಕೀಡಿ ಐತಿ, ದನ ಐತಿ. ಇದು ದನ ಅಂದ್ರೆ ಅಪ್ಪಿತಪ್ಪಿದನ್ನ ಜನಗಳು ಬೈ ಚಾನ್ಸ್ ಸತ್ತೋಗ್ಬಿಡ್ತಾವೆ. ಒಳಗೆ ಕೀಡಿ ಇರ್ತಾವ. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮಂತವ್ರನ್ನ ಈ ತಾಲೂಕಿನ ಜನ ಶಾಸಕರಾಗಿ ಆರಿಸಿದಾರಲ್ಲ, ಅಟ್ಲೀಸ್ಟ್ ಒಂದು 10 ಹೊಲಗಳಿಗೆ ಹೋಗ್ಬೋದಾಗಿತ್ತ. ಸಜ್ಜಿ ಹೊಲದಾಗ ಅವ್ರು ಹೇಳಿರ್ಬೇಕು, ನನಗನ್ಸ್ತದೆ ಒಂದು ಸ್ವಲ್ಪ ಬೆಳೆ ಹಸಿರಿದ್ದಲ್ಲಿ ಕರ್ಕೊಂಡು ಹೋಗಪ್ಪ ಅಂತ. ಸುತ್ತ ಒಡ್ಡಾಡಿದ್ರೆ ಗೊತ್ತಾಗ್ತದೆ ಹತ್ತಿ ಬೆಳೆ ಪರಿಸ್ಥಿತಿ ಏನಾಗಿದೆ, ತೊಗರಿ ಬೆಳೆ ಪರಿಸ್ಥಿತಿ ಏನಾಗಿದೆ, ಸೂರ್ಯಪಾನ ಏನಾಗಿದೆ, ಮೆಕ್ಕೆಜೋಳ ಏನಾಗಿದೆ. ಇದೇ ಮೆಕ್ಕೆಜೋಳ ನಾವು ತೆಗೆದು ನೋಡಿದ್ವಿ. ಆ ಮೆಕ್ಕೆಜೋಳ ಅಕಸ್ಮಾತ್ ಏನು ಮೊಳಕಾಲ್ ಮಠ ಇಲ್ಲಿ ತನಕ ಐತೆ, ಕೆಲವು ಕಡೆ ಇದ್ದಿದ್ದು ಇದೇ ಹೊಲದಲ್ಲಿ ನಾವು ನೋಡ್ತಾ ಇದ್ದೀವಿ. ಅಕಸ್ಮಾತ್ ಅದನ್ನೇನಾದರೂ ಅಪ್ಪಿತಪ್ಪಿ ಸುಳಿ ಹೊಡೆದು ನೋಡಿದ್ರೆ ಆ ಸುಳಿ ತುಂಬ ಹುಳ ಅದಾವೆ. ಕಾರಣ ಏನು ಗೊತ್ತಾ? ತೇವಾಂಶ ಕೊರತೆಯಿಂದಾಗಿ ಎಲ್ಲ ಹುಳ ಆಗ್ಬಿಟ್ಟದೆ. ಅಪೂರ್ಣ ಬರಗಾಲ ಇದೆ. ನಿಮ್ಮ ಪರವಾಗಿ ನಾವಿದ್ದೀವಿ, ಈ ಜಿಲ್ಲೆನ ಬರಗಾಲ ಜಿಲ್ಲೆ ಅಂತ ಘೋಷಣೆ ಮಾಡಿಸ್ತೀವಿ, ನಿಮಗೆ ಪರಿಹಾರ ಕೊಟ್ಟೇ ಕೊಡಿಸ್ತೀವಿ ಅಂಥೇಳಿ ಒಬ್ಬನೇ ಒಬ್ಬ ಜನಪ್ರತಿನಿಧಿ ಹೇಳಲಿಕ್ಕೆ ತಯಾರಿಲ್ಲ. ದುರಾದೃಷ್ಟವಶಾತ್ ಗ್ರಾಮೀಣ ಪ್ರದೇಶದಲ್ಲಿ ಈ ಬಾರಿ ಎಲ್ಲ ಕಾಂಗ್ರೆಸ್ ಶಾಸಕರು ಗೆದ್ದರು ಬಹುತೇಕ. ಒಬ್ಬರು ಹೇಳಿಕ್ಕೆ ತಯಾರಿಲ್ಲ. ನಾವು ರೈತರ ಪರವಾಗಿ ನಿಲ್ತೀವಿ ಅಂತ ಹೇಳಿಕ್ಕೆ ತಯಾರಿಲ್ಲ. ಒಂದು ಕಡೆ ಈ ಪರಿಸ್ಥಿತಿ, ಇನ್ನೊಂದು ಕಡೆ ಸರ್ಕಾರದ ಮುಖ್ಯಮಂತ್ರಿಗಳು ಅವ್ರ ಖಾತೆ ಹಂಚಿಕೆಯನ್ನು ಮಾಡೋಕ್ಕಾಗ್ತಾಯಿಲ್ಲ. ಕೃಷಿ ಮಂತ್ರಿ ಯಾರು ಅಂತ ಗೊತ್ತಿಲ್ಲ ಈ ರಾಜ್ಯದ ಜನರಿಗೆ, ತೋಟಗಾರಿಕೆ ಮಂತ್ರಿ ಯಾರು ಅಂತ ಗೊತ್ತಿಲ್ಲ. ಯಾರ ಹತ್ರ ಹೋಗಬೇಕು? ಈಗಾಗಲೇ ಇಡೀ ರಾಜ್ಯಾದ್ಯಂತ ನಾವು ಅಧ್ಯಯನ ಮಾಡಿದ್ದೀವಿ. BJPಯಿಂದ ನಾಳೆ ಅಧಿವೇಶನ ಪ್ರಾರಂಭ ಮಾಡ್ತದೆ. ನಮ್ಮ ನಾಯಕರುಗಳೆಲ್ಲ ಕೂಡ ಈಗಾಗಲೇ ವಿಷಯ ಗೊತ್ತಿದೆ. ಈ ಸರ್ಕಾರ ಕೂಡಲೇ ರೈತರಿಗೆ 79 ಲಕ್ಷ ರೈತ ಕುಟುಂಬಗಳನ್ನು ಇಡೀ ವಿಜಯಪುರ ಜಿಲ್ಲೆ ಸಂಪೂರ್ಣ ಬರಗಾಲಕ್ಕೆ ಒಳಗಾಗಿದೆ. ಈಗ ಇನ್ನೂ ಹೇಳ್ತಾರೆ ಅವರು, ನಿನ್ನೆ ಇನ್ನೊಂದು ಹೇಳಿದ್ದಾರೆ ಅವರು, ಏನಂತ ಸಮೀಕ್ಷೆ ಮಾಡ್ತಾರೆ. ಯಾವಾಗ ಮಾಡ್ತಾರಂತ? ಸೆಪ್ಟೆಂಬರ್ನೇ ಮಾಡ್ತಾರಂತ. ಆಗಸ್ಟ್ನಾಗ ಮಳೆ ನಿಂತ ಮೇಲೆ ಮಾಡ್ತಾರಂತ. ಅಲ್ಲ, ಈ ಪರಿಸ್ಥಿತಿ ಹೆಂಗಿದೆ ಅಂದರೆ ಒಬ್ಬ ಶಾಸಕನಾಗಿ ಕನಿಷ್ಠ ಜ್ಞಾನ ಇರಬೇಕಲ್ವ? ಹಾಂ, ಗುಲ್ಬರ್ಗ ಜಿಲ್ಲೆಯಲ್ಲಿ ಹೋಗಿ ನೋಡ್ರಿ, DC ಈಗಾಗಲೇ 25% ಪರಿಹಾರ ಕೊಟ್ಟವ್ರೆ. ಇನ್ಶೂರೆನ್ಸ್ ಕಂಪ್ನಿಯಿಂದ 25% ಪರಿಹಾರ ಕೊಡಿಸಿದ್ದಾರೆ. ನಿನ್ನೆ ಸುರೇಶ್ ಬಾವಿಕಟ್ಟಿ ಅನ್ನುವಂಥ ಅಗ್ರಿಕಲ್ಚರ್ ಆಫೀಸರು ಅವನು ಹೇಳ್ತಾನೆ, ಎದುರಿಗೇನೆ ಹೇಳ್ತಾನೆ, ಏನಂತ ಮೊದಲೇ ಹಂತದಲ್ಲಿ 25% ಪರಿಹಾರ ಕೊಡ್ಲಿಕ್ಕೆ ಬರ್ತದೆ. ರೆಕಾರ್ಡಲ್ಲಿದೆ, ದಾವಣಗೆರೆಯಲ್ಲಿ ಮಾತಾಡಿರ್ತಕ್ಕಂಥದ್ದು. ಆದರೆ ಈ ಶಾಸಕರು ಹೇಳ್ತಾರೆ ಇಲ್ಲ, ಸೆಪ್ಟೆಂಬರ್ನಲ್ಲಿ ಅಲ್ಲಿ ತನಕ ಸರ್ವೆ ಮಾಡ್ತಾರೆ. ಮತ್ತು ಏನು ಕೇಳಿದ್ರು ಕೇಂದ್ರ ಸರ್ಕಾರಕ್ಕೆ ಕೊಡಬೇಕು, ಮೋದಿ ಸರ್ಕಾರ ಬಿಡಬೇಕು. ನೀವೇನು ಕತೆಗೆ ಹಾಕಿದ್ದೀರಾ? ಹಾಂ, ರಾಜ್ಯ ಸರ್ಕಾರ ಕತೆಗೆ ಹಾಕಿದೆಯಾ? ಯಾಕಿರ್ಬೇಕು ನೀವೆಲ್ಲ? ಮೊದಲು ಘೋಷಣೆ ಮಾಡಬೇಕಲ್ವ? ಘೋಷಣೆ ಮಾಡಿ, ಇಡೀ ರಾಜ್ಯ ಬರಗಾಲ ರಾಜ್ಯ ಅಂತ ಘೋಷಣೆ ಮಾಡಿ. ವಿಜಯಪುರ ಜಿಲ್ಲೆ ಸಂಪೂರ್ಣ ಬರಗಾಲ
ಜಿಲ್ಲೆ ಅಂತ ಘೋಷಣೆ ಮಾಡಿ, ರೈತರ ಅಕೌಂಟ್ಗೆ ತಕ್ಷಣ 25,000 ರೂಪಾಯಿ ನಾವು ಹಾಕ್ತೀವಿ, 50,000 ಪ್ರತಿ ಎಕರೆಗೆ ಈ ಸಾರಿ ವಾರ್ಷಿಕ ಪರಿಹಾರ ಕೊಡ್ತೀವಿ ಅಂತ ಘೋಷಣೆ ಮಾಡಿ. ಮೊದಲು ನಿಮ್ಮ ಪಾಲಿನ ಹಣ ಕೊಡಿ, ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಹೋಗೋಣ. ಸಂಪೂರ್ಣ ರಾಜ್ಯ ಬರಗಾಲದಲ್ಲಿದೆ, ಕೊಡಿ ಅಂತ ಕೇಳಿ. ಅದು ಬಿಟ್ಟು ಮೊದಲು ಘೋಷಣೆ ಮಾಡೋಕ್ಕೈತೆ ಇರಲ್ಲ. ಬರಗಾಲ ಅಂತ ಘೋಷಣೆ ಮಾಡೋದನ್ನು ಕೇಂದ್ರ ಸರ್ಕಾರ ಏನು ಮಾಡೋಕ್ಕಾಗುತ್ತೆ? ಏನೂ ಮಾಡ್ಲಿಕ್ಕಾಗೋದಿಲ್ಲ. ಸಮೀಕ್ಷೆ ಮಾಡಬೇಕು ಅಂತ. ಯಾಕೆ ಸಮೀಕ್ಷೆ ಮಾಡ್ತೀವಿ? ಅವರೇ ಹೇಳ್ತಾರೆ ಏನಂತ, ಮಳೆ ಎಷ್ಟಾಗೈತೆ ಅಂತ ಸೆಟ್ಲೈಟಿಂದ ಗೊತ್ತಾಗುತ್ತೆ. ಅಲ್ರಿ, ಬಸವನಗುಡಿದಾಗ ಮಳೆ ಹಾಕಿರ್ತತಿ, ರೂಢಿಗ್ಯಾಗ ಮಳೆ ಆಗಲ್ಲ. ರೂಢಿಗ್ಯಾಗ ಮಳೆ ಹಾಕಿರ್ತತಿ, ಡೌಳಿಗ್ಯಾಗ ಮಳೆ ಆಗಲ್ಲ. ಈ ರೀತಿ ವಾತಾವರಣದಲ್ಲಿ ಬದಲಾವಣೆ ಆಗ್ತಾ ಇದ್ದಾವೆ. ನೀವೆಲ್ಲಿ ಇನ್ನೂ ಯಾವ ಲೋಕದಾಗಿದ್ದೀರಿ? ಬೆಂಗಳೂರು ಬಿಟ್ಟು ಒಂದು ಕಡೆ ಹಳ್ಳಿಯಾಗಿ ಬಂದು ನೋಡಿದರೆ ನಿಮ್ಗೆ ಅರ್ಥ ಆಗ್ತದಲ್ವ? ಯಾವುದೇ ಮಂತ್ರಿ ಆಗಲಿ, ಶಾಸಕರಾಗಲಿ, ಏನಿದೆ ಪರಿಸ್ಥಿತಿ ಅಂತಕ್ಕಂಥದ್ದು. ಸ್ಕ್ಯಾಟರ್ಡ್ ಆಗ್ತಾ ಇದೆ ಮಳೆ, ಸಮಾನಾಂತರವಾಗಿ ಎಲ್ಲೂ ಕೂಡ ಮಳೆ ಆಗ್ತಾ ಇಲ್ಲ. ಶಾಸಕರು ಬಹುಶಃ ನಿನ್ನೆ ಅವರು ದೌಡ್ಗಿಗೆ ಬಂದಿದ್ದಾರೆ. ದೌಡ್ಗಿನೆಲ್ಲ ಒಂದು ಸಜ್ಜಿ ಹೊಲಕ್ಕೆ ಹೋಗ್ಯಾರ. ಮಾಧ್ಯಮದ ಸ್ನೇಹಿತರು ನೀವೇನು ಆ ವಿಡಿಯೋಗಳು ಬಿಟ್ಟಿದ್ರು, ಅವರೆಲ್ಲ ಅವ್ರ ಫಾಲೋವರ್ಸ್ಗಳು ಮತ್ತು ಅವರ ಕಚೇರಿಯಿಂದ ಒಂದಿಷ್ಟು ವಿಡಿಯೋ ಬಿಟ್ಟರು. ಶಾಸಕರು ಬರ ವೀಕ್ಷಣೆ ಮಾಡಿದ್ದು ಅಂಥೇಳಿ. ನಾನು ಅದಕ್ಕೆ ಶಾಸಕರ ವಿಡಿಯೋಗಳು ನೋಡ್ತಾ ಇದ್ದೆ. ಸಜ್ಜಿ ಹೊಲ್ದಾಗ ಹೊಂಟ್ರವ್ರು. ಆ ಸಜ್ಜಿ ಹೊಲದಲ್ಲಿ ರೈತರು ಹೇಳಕತ್ತಾರ, ಸರ್ ಅದು ಇಟೇ ಬಂದೈತ್ರಿ, ಇನ್ನು ಮುಂದೆ ಏನು ಹೇಳಂಗಿಲ್ಲ, ಅದೇನೋ ಆಗೋದಿಲ್ಲ ಅಂತ ರೈತರು ಹೇಳ್ತಾರೆ. ಜೊತೆಗೆ ಶರಣಗೌಡ ಅಂತೇಳಿ ಒಬ್ಬ ಕೃಷಿ ಅಧಿಕಾರಿ ಮತ್ತು ಇನ್ನೊಬ್ಬರು ಬಾವಿಕಟ್ಟಿ ಅಂತ ತಾಲೂಕಾ ಕೃಷಿ ಅಧಿಕಾರಿ, ಇಬ್ಬರು ಅವ್ರ ಜೊತೆ ಮುಂದೆ ತೋರಿಸ್ತಾ ಇದ್ದಾರೆ MLA ಅವ್ರಿಗೆ ಏನಂತ, ಸರ್ ಇದೆಲ್ಲ ಪೂರ್ತಿ ಹಾಳಾಗ್ಬಿಟ್ಟೈತೆ, ಇನ್ನೇನೂ ಆಗಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ಇವ್ರು MLA ಏನು ಹೇಳ್ತಾರೆ ಗೊತ್ತಾ? ಇಲ್ಲ ಇದು ಸಜ್ಜಿ ನಾಲ್ಕಣೆ ಬರ್ತದ, ಮತ್ತು ತೇವಾಂಶ ಬಂತಂದ್ರೆ ಮತ್ತೆ ಚಿಗಿತದ ಅಂತ ಅವ್ರು ಹೇಳ್ತಾರೆ. ಇದು ನಾನು ಹೇಳಕತ್ತಿಲ್ಲ, ವಿಡಿಯೋ ಸಾಕ್ಷಿ ಅದಾವು, ನೀವು ಮಾಧ್ಯಮದವ್ರ ಹತ್ರನೂ ಅದಾವು. ನಾವು ವಿಡಿಯೋ ಎಲ್ಲ ಹಂಗೆ ತೊಗೊಂಡು ಇಟ್ಕೊಂಡಿದ್ದೀನಿ. ಎಲ್ಲ ಊರಲ್ಲಿ ಈ ಒಂದು ಟಿವಿದು ಸ್ಕ್ರೀನ್ ಬರುತ್ತಲ್ಲ, ದೊಡ್ಡ ಸ್ಕ್ರೀನು, ಆ ದೊಡ್ಡ ಸ್ಕ್ರೀನ್ ಹಾಕಿ ಪ್ರತಿ ಊರಲ್ಲಿ ತೋರಿಸ್ತೇನೆ ನಾನು. ಮಾನ್ಯ ಶಾಸಕರು ಏನು ಬರಗಾಲ ಪರಿಸ್ಥಿತಿ ಬಂದಾಗ ಡವಳಗಿ ಗ್ರಾಮದ ಒಂದೇನು ಸಜ್ಜಿ ಹೊಲಕ್ಕೆ ಹೋಗ್ಯಾರೋ ಅದನ್ನು ಒಂದು ಮೊಳಕಾಲ ಮಟ್ಟ ಸಜ್ಜಿ ಐತಿ, ಅದನ್ನ ಕಿತ್ತಿ ತೋರಿಸ್ತಾ ಇದ್ದಾರೆ. ಅವ್ರ ಜೊತೆಗೆ ಮುಂದೆ ಲೀಡರ್ಗಳು ಅದಾರ, ಕಾಂಗ್ರೆಸ್ ಲೀಡರ್ಗಳು. ಅವ್ರ ಬುದ್ಧಿ ಹೇಳ್ಬೇಕಾಗಿತ್ತು ಅವ್ರಿಗೆ. ಅವರೆಲ್ಲರೂ ಹೇಳ್ತಾ ಇದ್ದಾರೆ ಇದು ಬರಂಗಿಲ್ಲ ಬೆಳಿ ಅಂಥೇಳಿ. ಆದ್ರೆ ಇವ್ರೇನು ಹೇಳ್ತಾರೆ ಅಂದರೆ ಇದು ಸಜ್ಜಿ ನಾಲ್ಕಣೆ ಬರ್ತದ. ಮತ್ತು ಇನ್ನೊಂದು ಏನು ಹೇಳ್ತಾರೋ, ಇದು ತೇವಾಂಶ ಹೆಚ್ಚಾಯ್ತು ಮತ್ತು ಬಂತಂದ್ರೆ ಇದು ಚಿಗಿತದ ಅಂತ ಹೇಳ್ತಾರೆ. ಇಮ್ಯಾಜಿನ್ ಮಾಡಿ. ಅಂದ್ರೆ ಒಬ್ಬ ಶಾಸಕನ ಮಾನಸಿಕ ಸ್ಥಿತಿ ಹೇಗಿದೆ ಪಾಪ. ರೈತರಲ್ಲಿ ಕಷ್ಟದಲ್ಲಿದ್ದಾರೆ, ಹೊಲದಲ್ಲಿ ತೋರಿಸ್ತಾ ಇದ್ದಾರೆ ಕರ್ಕೊಂಡೋಗಿ. ಕನಿಷ್ಠ ಜ್ಞಾನ ಬೇಡ. ವಿಜಾಪುರ ಮಧುಬಾವಿ ಒಳಗೆ ಅವರು ಸರ್ವೆ ಬೆಳೆ ಹಾನಿ ಅಧ್ಯಯನ ಬರ ಇದಕ್ಕೆ ಬಂದಿದ್ರೆ ಅಲ್ಲಿ ಹೋಗಿ ಮನವಿ ಕೊಟ್ಟಿವ್ರಿ. ಅದನ್ನು ಅದೇ ಮನವಿ ಇದು ಮಾಡಿ ನೋಡ್ತೀನಪ್ಪ ಅಂತಂದ್ರು. ಅಲ್ಲಿಂದ ಹೊಳ್ಳಿ ನಮ್ಮ MLA ಅವ್ರಿಗೆ ಭೇಟಿಯಾರಿ ನೀವು ಅಂದರು. ಮತ್ತು ನಿನ್ನೆ ಅವ್ರು ಬಂದಿದ್ರು ಡವಳಿ ಒಳಗೆ, ಅವ್ರಿಗೆ ನಿನ್ನ ಮನವಿ ಕೊಟ್ಟಿವಿ. ಅವರು ಅದಕ್ಕೆ ಏನು ಮಾಡ್ತಾರೆ ಅದಕ್ಕೆ ಇನ್ನೂ ಅಲ್ಲ. ಮತ್ತು ಅವು ಏನೇ ಇದ್ರು ನಿಮ್ಮ MLA ಅವ್ರು ಬಂದ್ರೆ ನಾವು ಬರ್ತೀವಿ ಅಂತ ಹೇಳಿದ್ರು MB ಪಾಟೀಲ್ರು. ಮತ್ತು ನಿನ್ನ MLA ಅವ್ರು ಬಂದಿದ್ರು, ಅವ್ರು MB ಪಾಟೀಲ್ ಬಂದಿಲ್ಲ. ಅವರು ಅವ್ರು ಬಂದಿಲ್ಲ. ಅವ್ರು ಇದ್ರೆ ನಿಮ್ಮ MLA ಅವ್ರಿಗೆ ಅಲ್ಲೇ ಫೋನ್ ಮಾಡಂತ ಹೇಳಿದ್ರು ಅವರು ಅಷ್ಟೇ. ಇವರು ನಿನ್ನೇನು ಇಲ್ಲಿ MLA ಅವ್ರು ಬಂದಾಗ ಇಲ್ಲಿನ ಮನವಿ ಕೊಟ್ಟಿವ್ರಿ. ಹಿಂಗೆ ಸರ ಇದು ತಾರ್ನಾಳ ಕೆರೆಗೆ ಒಟ್ಟ ಒಮ್ಮೆ ನೀರ ತುಂಬಿಲ್ಲ ಅದಕ್ಕೆ. MLA ಅವ್ರು ಅದೇ ನೋಡ್ತೀನಿ, ಅಧಿಕಾರಿಗಳಿಗೆ ಮಾತಾಡ್ತೀನಿ ಅಂತ ಅಷ್ಟೇ ಹೇಳಿದ್ರು ಅವರು. ಮುಂದೆ ಅದಕ್ಕೆ ಏನು ಮಾಡ್ತಾರ ಗೊತ್ತಿಲ್ಲ. ನಾವೊಮ್ಮೆ ಹೋಗಿದ್ದೇವ್ರಿ, ಇಲ್ಲಿ ಕ್ಯಾನಲ್ ನೋಡಿಲ್ಲ ಅಂದಾರೆ. ಎಲ್ಲಿ ಕ್ಯಾನಲ್ ಎಲ್ಲಿ ನಾವು ನೋಡಿಲ್ಲ ಅಂದ್ರೆ ಬಂದದ್ರಿ ಶಂಕರ ಶಾಖಾ ಕಾರ್ಯ ಇಲ್ಲ
ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ.